ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. This video is for educational and informational purposes only. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಒಂದು ಪಾರ್ಟ್ ಟೈಮ್ ಕೆಲಸ, ಮೊಬೈಲಲ್ಲೇ ಮಾಡುವಂಥ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಕೇಳಿದ್ರೆ ಮೊಬೈಲಲ್ಲೇ ಮಾಡುವಂಥ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ಬಂದ್ಬಿಟ್ಟು ಅವ್ರಿಗೋಸ್ಕರ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು, ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ಸೊ ಲೈಕ್ ನಿಮ್ಮ ಫ್ರೀ ಟೈಮಲ್ಲಿ ಇದು ಮಾಡ್ಬೋದು ನೀವು ಕೆಲಸ. ಯಾವ ಥರದ ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಪರ್ಸ್ನಲಿ ಈ ಕೆಲಸ ನಾನು ಕೂಡ ಮಾಡ್ತಾ ಇದ್ದೀನಿ. ಆಯ್ತಾ? ತುಂಬಾನೇ ಈಸಿ ಆಗಿರುತ್ತೆ, ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥ ಕೆಲಸ. ಓಕೆ, ಹೇಗೆ ಮಾಡೋದು ಎಲ್ಲವನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡ್ಬೇಕಂತ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಬೇಕು. ಆಯ್ತಾ? ಏನಾದರೂ ಡೌಟ್ಸ್ ನನ್ನ ಹತ್ರ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಓಕೆ, ಸೊ ಜಾಸ್ತಿ ಮಾತಾಡದೆ ಸ್ಟಾರ್ಟ್ ಮಾಡುವ ವಿಡಿಯೋ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಏನಕ್ಕಂದ್ರೆ ನನ್ನ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಫಸ್ಟಿಗೆ ಬರ್ತದೆ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡುವ. ಇದರ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ? ಅದು ಒತ್ತಿದ ಕೂಡಲೇ ನಿಮಗೆ ಈ ತರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ, ಅಮೆಝಾನ್ ಅಸೋಸಿಯೇಟ್ ಅಂತ. ಇದು ಅಮೆಝಾನ್ ಅವರದೇ ಪ್ಲಾಟ್ಫಾರ್ಮ್. ಆಯ್ತಾ? ಸೊ Amazon.in ನೋಡಿ, ಅಮೆಝಾನ್ ಅವರದೇ ಪ್ಲಾಟ್ಫಾರ್ಮ್. ನಾನು ಥರ್ಡ್ ಪಾರ್ಟಿ ಟೂಲ್ ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ, ಥರ್ಡ್ ಪಾರ್ಟಿ ವೆಬ್ಸೈಟ್ ಟೂಲ್ ನಾನು ನಿಮ್ಗೆ ಇಲ್ಲಿ ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಎಂತ ಅಂತ ಹೇಳಿದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಕಾಪಿ ಪೇಸ್ಟ್ ಮಾಡುವಂತ ಕೆಲಸ. ಓಕೆ, ಸೊ ಅದು ಏನು ಎಂತ ಎಲ್ಲ ಡೀಟೇಲ್ ಆಗಿ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಅಮೆಝಾನ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೈನ್ ಅಪ್ ಮಾಡ್ಬೇಕಾಗ್ತದೆ. ಅದು ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಒಂದ್ಸಲ ನೀವು ಸೈನ್ ಅಪ್ ಆದ್ಮೇಲೆ ನೀವು ರೆಕಮೆಂಡ್ ಮಾಡ್ಬೇಕಾಗ್ತದೆ ಅಮೆಝಾನ್ ಪ್ರಾಡಕ್ಟ್ಸ್. ಇವಾಗಂತೂ ಅಮೆಝಾನ್ ಅವರದ್ದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಇದೆಯಲ್ಲ, ಬರ್ತಾ ಇದೆ. ಅದು ಲೈಕ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಅಲ್ಲಿ ಬರ್ತದೆ ಅದು. ಆಯ್ತಾ? ಇವಾಗ ಸೆಪ್ಟೆಂಬರ್ ಅಲ್ಲ, ಮಂತ್ ಎಂಡ್ ಒಳಗೆ ಬರ್ತದೆ ಅದು, ನವರಾತ್ರಿ ಟೈಮಲ್ಲೇ ಬರುವಂತದ್ದು. ಸೊ ನೀವ್ ಎಂತ ಮಾಡ್ಬೇಕಂತ ಹೇಳಿದ್ರೆ, ಇದು ಒಳ್ಳೆ ಟೈಮ್. ಈ ಟೈಮಲ್ಲಿ ನೀವು ಕ್ಯಾಚ್ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಯಾವ್ದೆಲ್ಲ ಪ್ರಾಡಕ್ಟ್ ಚಂದ ಕಾಣ್ತದೆ, ಲೈಕ್ ಇದು ಕ್ಲೋತಿಂಗ್ ಉಂಟಲ್ಲ, ಜಾಸ್ತಿ ಹಣ ಕೊಡ್ತಾರೆ ಇವರು. ಆಯ್ತಾ? ಜಸ್ಟ್ ನೀವು ಲಿಂಕ್ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಆಯ್ತು. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬೆಸ್ಟ್ ಆಕ್ಚುಲಿ. ಆಯ್ತಾ? ಸೊ ನಾನು ಪರ್ಸನಲಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಇದು ಮಾಡುವಂಥದ್ದು. ಓಕೆ, ಫೇಸ್ಬುಕ್ ಅಂತೂ ಬೊಂಬಾಟ್. ಏನಕ್ಕಂತದ್ದು ಅವ್ರದ್ದಲ್ಲಿ ಟೂಲೇ ಇದೆ, ಆಟೋಮೆಟಿಕ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಮತ್ತೆ ನೀವೇನಾದ್ರೂ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಉಂಟಲ್ಲ, ಅದನ್ನ ಹೈಲೈಟ್ ಮಾಡ್ತಾರೆ ಅವರು. ಸೊ ಅದು ಒತ್ತಿ ಏನಾದ್ರು ತಗೊಂಡ್ರೆ ನಿಮ್ಗೆ ಇಲ್ಲಿ ಕಮಿಷನ್ ಸಿಗ್ತದೆ. ಆಯ್ತಾ? ಸೊ ಇವಾಗ ನೀವೊಂದು ಬಟ್ಟೆ ಫೇಸ್ಬುಕ್ ಅಲ್ಲಿ ಹಾಕಿದಿರ ಲಿಂಕ್, ಅದು ಒತ್ತಿ ಆ ಬಟ್ಟೆ ಯಾರೋ ತಗೋತಾರೆ, ನಿಮ್ಗೆ ಇಲ್ಲಿ ಕಮಿಷನ್ ಸಿಗ್ತದೆ. ಅಪ್ ಟು 10% ಸಿಗ್ತದೆ. ಇವಾಗ 1,000 ರೂಪಾಯಿದು ಬಟ್ಟೆ ಅಂತ ಹೇಳಿದ್ರೆ ನಿಮ್ಗೆ 100 ರೂಪಾಯಿ ತನಕ ಸಿಗ್ತದೆ. ಆಯ್ತಾ? ಅದು ಡಿಪೆಂಡ್. ಅದೇ 100 ರೂಪಾಯಿನೇ ಸಿಗಲ್ಲ, ಕೆಲವೊಂದಕ್ಕೆ 40 ರೂಪಾಯಿ ಸಿಗ್ಬೋದು, 50 ರೂಪಾಯಿ ಸಿಗ್ಬೋದು, ಅಪ್ ಟು 10%. ನಿಮ್ಗೆ ಅರ್ಥ ಆಯ್ತಾ? ಸೊ ಕ್ಲೋತಿಂಗಿಗೆ ಒಳ್ಳೆ ಇದೆ ಇಲ್ಲಿ ಕಮಿಷನ್. ಮತ್ತೆ ಆಕ್ಸೆಸರೀಸ್ ಎಲ್ಲ ಇದೆಯಲ್ಲ, ಮೊಬೈಲ್ ಆಕ್ಸೆಸರೀಸ್, ಅದಕ್ಕೆ ಕೂಡ ಒಳ್ಳೆ ಕಮಿಷನ್ ಸಿಗ್ತದೆ. ಆಯ್ತಾ? ಮತ್ತೆ ಇದು ಗ್ಯಾಜೆಟ್ಸ್ಗೆ ಸ್ವಲ್ಪ ಕಮ್ಮಿ. ಆಯ್ತಾ? ಮೊಬೈಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಕೊಡ್ತಾರೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಸ್ವಲ್ಪ ಕಮ್ಮಿ, ಲ್ಯಾಪ್ಟಾಪ್ ಎಲ್ಲ ಸ್ವಲ್ಪ ಕಮ್ಮಿ. ಅದು ಬಿಟ್ಟು ಈ ತರ ಐಟಮ್ಸ್ ಎಲ್ಲ ಲೈಕ್ ಬಟ್ಟೆಗೆಲ್ಲ ಜಾಸ್ತಿ ಕೊಡ್ತಾರೆ. ಆಯ್ತಾ? ಸೊ ನೀವು ಜಸ್ಟ್ ಅದು ಲಿಂಕ್ ಕಾಪಿ ಪೇಸ್ಟ್ ಮಾಡಿ ನಿಮ್ಗೆ ಎಲ್ಲಿ ಬೇಕು ಆ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕುವಂಥದ್ದು. ಒಂದು ಅವರಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದು ಪರ್ಸೆಂಟ್ ಸಿಗುತ್ತೆ. ಎಂತ ಅಂತ ಹೇಳಿದ್ರೆ, ಇನ್ನೊಂದು ಎಂತ ಅಮೆಝಾನ್ ಅಫಿಲಿಯೇಟರ್ ಒಳ್ಳೇದಂತ ಹೇಳಿದ್ರೆ, ಅದು ಅವ್ರ ಲಿಂಕ್ ಹೋಗ್ತಾರೆ, ಬಟ್ ಅದು ಪರ್ಚೇಸ್ ಮಾಡಲ್ಲ ಅವರು, ಅವ್ರಿಗೆ ಇಷ್ಟ ಆಗಲ್ಲ. ಅವರು ಇವಾಗ ಶಾಪಿಂಗ್ ಅಂತ ಹೇಳಿ ಬೇರೆ ಯಾವ್ದ್ಯಾವ್ದೋ ಒಂದು 10-20 ಐಟಮ್ ಕಾರ್ಟಿಗೆ ಹಾಕಿ ಅವ್ರು ಶಾಪಿಂಗ್ ಮಾಡ್ತಾರೆ. ಅವಾಗ ಕೂಡ ನಿಮ್ಗೆ ಇಲ್ಲಿ ಹಣ ಬರ್ತದೆ. 3%, 5%, ಎಷ್ಟಂತ ಗೊತ್ತಿಲ್ಲ, ಬರ್ತದೆ ಟೋಟಲ್ ನಿಮ್ಗೆ ಇದ್ರಲ್ಲಿ. ಆಯ್ತಾ? ಸೊ ಅದು ತಗೊಂಡ್ರೆ ನಿಮ್ಗೆ ಬೆಸ್ಟ್, ಇಲ್ಲ ಅವರು ಬೇರೆ ಐಟಮ್ ತಗೊಂಡ್ರೆ ಕೂಡ ನಿಮ್ಗೆ ಇಲ್ಲಿ ಹಣ ಸಿಗ್ತದೆ. ಆಯ್ತಾ? ಸೊ ನಾನು ಅದು ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಹೇಗಂತ. ಮತ್ತೆ ನಾನು ನಂದು ಇವಾಗ ಒಂದು ಸಲ ನಾನು ಒಂದು ವಿಡಿಯೋ ಮಾಡಿದೆ. ಸೊ ಅದ್ರಲ್ಲಿ ನಂಗೆ ಸ್ವಲ್ಪ ಇದಾಯ್ತು ಅಂತ ಹೇಳಿದ್ರೆ, ಒಂದು ಆರ್ಡರ್ಸ್ ಎಲ್ಲ ಬಂತು. ಅದು ನಾನು ನಿಮ್ಗೆ ನಂದು ಡ್ಯಾಶ್ ಬೋರ್ಡ್ ಕೂಡ ಇದರಲ್ಲಿ ತೋರಿಸ್ತೀನಿ. ಆಯ್ತಾ? ಸೊ ನೀವು ಅರ್ನ್ ಮಾಡುವಂಥದ್ದು ಅಪ್ ಟು 10%, ಅದೇ ಹೇಳ್ತಾ ಇದ್ದಾರೆ ಅವರು. ಈ ತರ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ನಾನು ಹೇಗೆ ಇದು ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಎಂತ ಮಾಡ್ಬೇಕಂದ್ರೆ ಸೈನ್ ಅಪ್ ಮಾಡಬೇಕು. ಇದು ಲಿಂಕ್ ಇದೆಯಲ್ಲ, ಇದನ್ನು ಒತ್ತಬೇಕು. ಇದು ಒತ್ತಿದ ಕೂಡ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಆಯ್ತಾ? ಸೊ ಎಂತ ಅಂತ ಹೇಳಿದ್ರೆ, ಕ್ರಿಯೇಟ್ ನ್ಯೂ ಅಕೌಂಟ್. ಸೊ ಇಲ್ಲಿ ನಿಮ್ದು ಫಸ್ಟ್ ನೇಮ್ ನೋಡಿ, ಈ ತರ ಫಸ್ಟ್ ನೇಮ್, ನಿಮ್ದು ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ನಿಮ್ದು ಇಲ್ಲಿ ಪಾಸ್ವರ್ಡ್ ಹಾಕಿ, ಮತ್ತೆ ಪಾಸ್ವರ್ಡ್ ವಾಪಸ್ ಎಂಟರ್ ಮಾಡಿ. 6 ಕ್ಯಾರೆಕ್ಟರ್ ಇರಬೇಕು ಪಾಸ್ವರ್ಡ್. ಲೈಕ್ ಇವಾಗ ನಾನು ಸುಷ್ಮಿತಾ, ಆಯ್ತಾ? ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ಒಂದು ನಂಬರ್ ಹಿಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಸೇಮ್ ಪಾಸ್ವರ್ಡ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, ಮತ್ತೆ ಕ್ರಿಯೇಟ್ ಅಮೆಝಾನ್ ಅಕೌಂಟ್.
ನೆಕ್ಸ್ಟ್ ನಂಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ, ಸಾಲ್ವ್ ದಿಸ್ ಪಜಲ್ ಟು ಪ್ರೊಟೆಕ್ಟ್ ಯುವರ್ ಅಕೌಂಟ್ ಅಂತ ಬಂದಿದೆ. ಸೊ ಸ್ಟಾರ್ಟ್ ಪಜಲ್. ಸೊ ಫ್ರೆಂಡ್ಸ್, ಒಂದು ಪಜಲ್ ಇರ್ತದೆ, ಅದನ್ನ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಅದಾದ್ಮೇಲೆ ವೆರಿಫೈ ಇಮೇಲ್ ಅಡ್ರೆಸ್ ಅಂತ ಇರ್ತದೆ. ಸೊ ನಿಮ್ಮ ಇಮೇಲ್ ಅಡ್ರೆಸ್ ಏನು ಕೊಟ್ಟಿದ್ದೀರಾ ನೋಡಿ, ಅದಕ್ಕೊಂದು OTP ಬರ್ತದೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಓಕೆ, ವೆರಿಫಿಕೇಶನ್ ಆಯ್ತು. ಇವಾಗ ಆಡ್ ಮೊಬೈಲ್ ನಂಬರ್, ಇಲ್ಲಿ ನಿಮ್ದು ಕರೆಕ್ಟ್ ಆಗಿರೋ ಮೊಬೈಲ್ ನಂಬರ್ ಹಾಕಿ. ಅದಾದ್ಮೇಲೆ ಆಡ್ ಮೊಬೈಲ್ ನಂಬರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ, ಅದನ್ನ ನೀವು ಎಂಟರ್ ಮಾಡಬೇಕು. ಮತ್ತೆ ಕ್ರಿಯೇಟ್ ಅಕೌಂಟ್ ಕೊಟ್ರೆ ನಿಮ್ಗೆ ಈ ತರ ಒಂದು ಪೇಜ್ ಕಾಣ್ಲಿಕ್ಕೆ ಸಿಗ್ತದೆ. ಆಯ್ತಾ? ಸೊ ಇಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ನೀವು ಫಿಲ್ ಮಾಡ್ಬೇಕಾಗ್ತದೆ. ಇದು 100% ಸೇಫ್, ಲೈಕ್ ಯಾವ ತರದ ಪ್ರಾಬ್ಲಮ್ ಇಲ್ಲ, ಅಮೆಝಾನ್ ಅವರದೇ ಅಲ್ವಾ. ಸೊ ನಿಮ್ದು ಅಕೌಂಟ್ ಇನ್ಫಾರ್ಮೇಶನ್, ಸೊ ನಿಮ್ದು ಹೆಸರು, ಪೇ ನೇಮ್ ಅಂತ ಹೇಳಿದ್ರೆ ನಿಮ್ದು ಏನಿದೆ ಬ್ಯಾಂಕ್ ಅಲ್ಲಿ ಹೆಸರು, ಅದು ಇಲ್ಲಿ ಹಾಕ್ಬೇಕಾಗ್ತದೆ. ಮತ್ತೆ ನಿಮ್ದು ಅಡ್ರೆಸ್ ಲೈನ್. ಆಯ್ತಾ? ಸೊ ಕರೆಕ್ಟ್ ಆಗಿ ಫುಲ್ ಅಡ್ರೆಸ್ ಇಲ್ಲಿ ಹಾಕಿ. ನಾನು ಸುಮ್ಮನೆ ಒಂದು ಅಡ್ರೆಸ್ ಆಗ್ತದೆ ನಿಮ್ಗೆ ಜಸ್ಟ್ ಮಾಡಿ ತೋರಿಸ್ಲಿಕ್ಕೆ, ಒಂದು ಆಲ್ರೆಡಿ ಅಕೌಂಟ್ ಇದೆ. ಓಕೆನಾ? ಸೊ ಇದು ಸ್ಟಾರ್ ಇದೆ ನೋಡಿ, ಇದು ಕಂಪಲ್ಸರಿ ನೀವು ಫಿಲ್ ಮಾಡ್ಬೇಕಾಗ್ತದೆ. ಇದು ನೀವು ಬಿಡ್ಬೋದು, ಅಡ್ರೆಸ್ 2, ಅಡ್ರೆಸ್ 3. ಆಯ್ತಾ? ಸಿಟಿ ನಿಮ್ದು ಯಾವುದಂತ ಇಲ್ಲಿ ಫಿಲ್ ಮಾಡಿ. ಓಕೆ, ಮತ್ತೆ ಸ್ಟೇಟ್ ನಿಮ್ದು ಯಾವುದಂತ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಪೋಸ್ಟಲ್ ಕೋಡ್ ನೀವು ಇಲ್ಲಿ ಫಿಲ್ ಮಾಡಿ. ಓಕೆ, ಅದಾದ್ಮೇಲೆ ಕಂಟ್ರಿ ಆಟೋಮೆಟಿಕ್ ಇಂಡಿಯಾ ಅಂತ ಬರ್ತದೆ. ಮತ್ತೆ ಫೋನ್ ನಂಬರ್ ಇಲ್ಲಿ ಕರೆಕ್ಟ್ ಆಗಿರೋ ನಿಮ್ದು ಫೋನ್ ನಂಬರ್ ಇಲ್ಲಿ ಫಿಲ್ ಮಾಡಿ. ಮತ್ತೆ ಹೂ ಇಸ್ ದ ಮೇನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಅಕೌಂಟ್ ಅಂತ ಕೇಳ್ತಾರೆ. ದ ಪೇ ಲಿಸ್ಟೆಡ್ ಅಬೋ. ಮತ್ತೆ ಫಾರ್ US ಟ್ಯಾಕ್ಸ್ ಪರ್ಪಸ್ ಆರ್ ಯು US ಪರ್ಸನ್ ಅಂತ ಕೇಳ್ತದೆ. ನೋ. ಅದಾದ್ಮೇಲೆ ನೆಕ್ಸ್ಟ್ ಕೊಡಿ. ಫ್ರೆಂಡ್ಸ್, ಇದು ಸ್ಟೆಪ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್. ಆಯ್ತಾ? ಏನಕ್ಕಂತ ಹೇಳಿದ್ರೆ, ನೀವು ಅವರಿಗೆ ನಿಮ್ದು ವೆಬ್ಸೈಟ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದ್ದು ಲಿಂಕ್ ಇಲ್ಲಿ ಹಾಕಬೇಕು. ಆಯ್ತಾ? ಇದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದ್ರೆ, ನೀವು ಹಾಕೇ ಇಲ್ಲ, ಇದು ಸ್ಕಿಪ್ ಮಾಡಿದ್ರೆ, ಏನೋ ಒಂದು ಹಾಕಿ ಸ್ಕಿಪ್ ಮಾಡಿದ್ರೆ, ನೀವು ಅಲ್ಲಿ ಏನು ಈಗ ಯಾರಿಗೋ ಒಂದು ರೆಫರ್ ಮಾಡ್ತೀರಾ. ಆಯ್ತಾ? ಅವರು ತಗೋತಾರೆ, ಬಟ್ ಇವರಿಗೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಐಡಿನೇ ಸಸ್ಪೆಂಡ್ ಮಾಡ್ಬಿಡ್ತಾರೆ ಇವರು. ಆಯ್ತಾ? ಸೊ ಅದು ಚಾನ್ಸಸ್ ಇದೆ. ಸೊ ನಿಮ್ದು ಏನೆಲ್ಲ ವೆಬ್ಸೈಟ್ ಇರ್ಬೋದು, ಅದು ಇಲ್ಲಿ ಲಿಂಕ್ ಹಾಕಿ. ಇವಾಗ ನಾನು ಇನ್ಸ್ಟಾಗ್ರಾಮ್ ನಂದು ಹಾಕಿ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಸೊ ಸೈಲೆಂಟ್ ಇನ್ಸ್ಟಾಗ್ರಾಮ್. ಓಕೆ, ನಾನು ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ID ಹಾಕಿ ನಿಮ್ಗೆ ತೋರಿಸ್ತೀನಿ. ನಿಮ್ದು ಏನೆಲ್ಲ ಪೇಜ್ ಇದೆ ಅದೆಲ್ಲ ನೀವು ಇಲ್ಲಿ ಲಿಂಕ್ ಹಾಕಬೇಕು. ಆಯ್ತಾ? ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ ಇಲ್ಲಿ. ಸೊ ಇಲ್ಲಿ ಈ ತರ ಪೇಸ್ಟ್ ಮಾಡುವಂಥದ್ದು, ಆ್ಯಡ್ ಮಾಡುವಂಥದ್ದು. ಓಕೆನಾ? ಸೊ ನಿಮಗೆ ವಾಟ್ಸಪ್ ಇದ್ದರೆ ಏನೆಲ್ಲ ಇದೆ, ವಾಟ್ಸಪ್ ಚಾನಲ್ ಇರ್ಬೋದು, ಇಲ್ಲ ವಾಟ್ಸಪ್ ಗ್ರೂಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಏನೆಲ್ಲ ಇದೆ ಅದನ್ನೆಲ್ಲವನ್ನು ಇಲ್ಲಿ ಹಾಕಿ. ಆಯಿತಾ? ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂತ ಹೇಳಿದ್ರೆ, ಇವಾಗ ನೀವು ಟೆಲಿಗ್ರಾಮ್ ಚಾನಲ್ ಹಾಕಲ್ಲ, ಬಟ್ ನೀವು ಟೆಲಿಗ್ರಾಮಲ್ಲಿ ಪ್ರಮೋಟ್ ಮಾಡಿದರೆ ಅದು ಕನ್ಸಿಡರ್ ಮಾಡಲ್ಲ ಅವರು. ಮತ್ತು ಏನೋ ಇವ್ರು ಫೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಇದನ್ನೇ ಡಿಲೀಟ್ ಮಾಡ್ತಾರೆ, ಅಕೌಂಟನ್ನೇ ಡಿಲೀಟ್ ಮಾಡ್ತಾರೆ, ಅಮೆಝಾನ್ ಅಸೋಸಿಯೇಟ್ ಅಕೌಂಟನ್ನೇ ಡಿಲೀಟ್ ಮಾಡ್ತಾರೆ, ಸಸ್ಪೆಂಡ್ ಮಾಡಿಬಿಡ್ತಾರೆ. ಓಕೆನಾ? ಸೊ ಅದಕ್ಕೆ ನೀವು ಇದು ಕೇರ್ಫುಲಿ ಇದು ಫಿಲ್ ಮಾಡಿ. ನಾನು ಇವಾಗ ನಾನು ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ID ಇಲ್ಲಿ ಫಿಲ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಸೊ ಪ್ರೊಫೈಲ್, ವಾಟ್ ಈಸ್ ಯುವರ್ ಪ್ರಿಫರ್ಡ್ ಅಸೋಸಿಯೇಟ್ ID ಅಂತ ಕೇಳ್ತಾ ಇದ್ದಾರೆ. ನಿಮ್ದು ಅಸೋಸಿಯೇಟ್ ID ಏನು ಪ್ರಿಫರ್ ಮಾಡ್ತಾ ಇದ್ದೀರಾ ನೀವು ಅಂತ. ನಾನು ಸುಷ್ಮಿತಾ ಪ್ರಭು 23 ಈ ಥರ ಒಂದು ID ಹಾಕ್ತಾ ಇದೀನಿ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಅಬೌಟ್. ಇದಕ್ಕೆ ನೀವು ಏನು ಹಾಕ್ಬೇಕಂತ ಹೇಳಿದ್ರೆ, ನಿಮ್ಮದು ವೆಬ್ಸೈಟ್ ಇಲ್ಲ ಮೊಬೈಲ್ ಆ್ಯಪ್ ಯಾವುದರ ಮೇಲೆ. ಇವಾಗ ಲೈಫ್ ಸ್ಟೈಲ್, ನೀವು ಇನ್ಫ್ಲುಯೆನ್ಸರ್ ಆಗಿದ್ದರೆ ನೀವು ಲೈಫ್ ಸ್ಟೈಲ್ ಇನ್ಫ್ಲುಯೆನ್ಸರ್ ಅಂತ ಹಾಕಿ. ಆಯಿತಾ? ಸೊ ನೀವು ಯಾವುದು, ಇವಾಗ ಯೋಗ ಅಂತ ಹೇಳಿದ್ರೆ ನೀವು ಯೋಗ ಇನ್ಫ್ಲುಯೆನ್ಸರ್ ಅಂತ ಹಾಕಿ. ಓಕೆ, ಸೊ ನಿಮ್ಮದ ಪರ್ಸನಲ್ ಆಗಿ ವೆಬ್ಸೈಟ್ ಇದ್ದರೆ ಅದ್ರ ಯಾವುದರ ಬಗ್ಗೆ ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಓಕೆ, ವಾಟ್ ಟೈಪ್ ಆರ್ ಯುವರ್ ಬಿಸ್ನೆಸ್ ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ನಾನು ಇದು ಹಾಕ್ತಾ ಇದ್ದೀನಿ. ಬೇರೆ ನೀವೇನಿದೆ ಅದು ನೀವು ಇಲ್ಲಿ ಹಾಕಿ. ಓಕೆ, ನಿಮ್ಮ ಹತ್ರ ಬ್ಲಾಗ್ ಇರ್ಬೋದು, ಕಂಟೆಂಟ್ ವೆಬ್ಸೈಟ್ ಇರ್ಬೋದು, ಅದಿದ್ರೆ ಅದು ಹಾಕಿ. ಓಕೆ, ನಮ್ಮದು ಸೋಷಿಯಲ್ ಮೀಡಿಯಾ ಪೇಜ್. ಓಕೆ, ನೆಕ್ಸ್ಟ್ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು Amazon.in ಸೈಟ್. ಓಕೆ, ಮತ್ತೆ ಇಲ್ಲಿ ಒಂದು ಇದಿರ್ತಲ್ಲ, ಅದನ್ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಇದು ಬೇರೆ ಬೇರೆ ಇರ್ತದೆ, ನನಗೆ ಬೇರೆ ಇರ್ತದೆ, ನಿಮಗೆ ಬೇರೆ ಇರ್ತದೆ. ಆಯಿತಾ? ಸೊ ಇದು ನೀವು ಕರೆಕ್ಟಾಗಿ ಇಲ್ಲಿ ಸ್ಪೆಸಿಫೈ ಮಾಡಿ. ನನಗೆ ಕ್ಯಾಪ್ಚಾ ಅಯ್ಯೋ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಬೇರೆ ಕ್ಯಾಪ್ಚಾ ಇರ್ತದೆ, ನನಗೆ ಬೇರೆ ಕ್ಯಾಪ್ಚಾ ಇರ್ತದೆ. ನೀವು ಇದನ್ನು ಕರೆಕ್ಟಾಗಿ ನೋಡಿ ಇಲ್ಲಿ ಹಾಕುವಂಥದ್ದು. ಅದಾದಮೇಲೆ ಫಿನಿಶ್ ಮಾಡಿ. ಈ ಥರ ಕಾಣಲಿಕ್ಕೆ ಸಿಗ್ತದೆ. ಕಂಗ್ರಾಟ್ಸ್ ಸುಷ್ಮಿತಾ, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಟು ದ Amazon.in ಅಸೋಸಿಯೇಟ್ ಪ್ರೋಗ್ರಾಮ್. ಯುವರ್ ಯುನಿಕ್ ID, ನಂದಿದು ID. ಆಯಿತಾ?
So you may occasionally need to provide your associate to verify your account with us. Your application will be reviewed shortly after you have referred the qualified sales to amazon.in. ಏನಂತ ಹೇಳಿದ್ರೆ 180 ದಿನದ ಒಳಗೆ ನೀವು ಒಂದು ಮಿನಿಮಮ್ ಇವತ್ತಿರ್ತದೆ ಆಯ್ತಾ, ಸೇಲ್ ಇಷ್ಟು ಮಾಡಬೇಕು ಅಂತ, ಅದು ನೀವು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ 3 ಮಂತ್ಸ್ ಅಲ್ಲಿ ಐ ಥಿಂಕ್ ಒಂದು 3 to 4 ಸೇಲ್ ನೀವು ಮಾಡಬೇಕಾಗ್ತದೆ. ಅವಾಗಷ್ಟೇ ನಿಮ್ಮ ಅಕೌಂಟ್ ಅನ್ನು ಇವರು ಕ್ವಾಲಿಫೈ ಮಾಡುವಂಥದ್ದು. ಓಕೆ, ಸೊ ನೀವು ಇಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಇಲ್ಲಿ ಫಿಲ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮತ್ತೆ ಕೂಡ ಫಿಲ್ ಮಾಡ್ಬೋದು. ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಸೊ ನಿಮ್ಗೊಂದು ಐಡಿಯಾ ಬರ್ತದೆ. ಇದೆಲ್ಲ ಫಿಲ್ ಮಾಡಿರಿ. ಏನಕ್ಕಂತ ಹೇಳಿದ್ರೆ ನಿಮ್ಗೆ ಇದಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟಿಗೆ ಅಂತ ಹೇಳಿದ್ರೆ ನಿಮ್ಗೆ ಮರ್ತೋಗುತ್ತೆ, ಮತ್ತೆ ನಿಮ್ದು ಅಲ್ಲಿ ಇದಿರ್ತದಲ್ಲ, ಹಣ ಬಂದಿರ್ತದೆ ಬಟ್ ಅದು ಟ್ರಾನ್ಸ್ಫರ್ ಆಗಲ್ಲ ಆಯ್ತಾ. ಸೊ ಅದಕ್ಕೆ ನೀವು ಅದ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಕೇಳಿದ್ರೆ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಕೊಡಿ. ಸೊ ಅದಾದ್ಮೇಲೆ ನಿಮ್ಗೆ ನಿಮ್ದು ಪಾಸ್ವರ್ಡ್ ಹಾಕಿ ಸೈನ್ ಅಪ್ ಮಾಡ್ಬೇಕಾಗ್ತದೆ, ಸೈನ್ ಇನ್ ಆಗ್ಬೇಕಾಗ್ತದೆ. ಇಲ್ಲಿ ಒಂದು OTP ಬರ್ತದೆ, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. 016716. ನೆಕ್ಸ್ಟ್ ಸೈನ್ ಇನ್. ಅದಾದ್ಮೇಲೆ ನೋಡಿ ಈ ತರ ಬರ್ತದೆ. ಸೊ ಆರ್ ಯು ಮಾನಿಟೈಸಿಂಗ್ ಇಂಟರ್ನ್ಯಾಷನಲ್ ಟ್ರಾಫಿಕ್, ಯು ಕ್ಯಾನ್ ನಾವ್ ರಿಸೀವಿಂಗ್ ಅರ್ನಿಂಗ್ ಇನ್ ಅನ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಕೌಂಟ್. ಓಕೆನಾ, ಇದು ನೀವು ಇಲ್ಲಿ ಫಿಲ್ ಮಾಡಿ ಆಯ್ತಾ. ಪೇ ಮಿ ಬೈ NEFT ಆಯ್ತಾ. ಮಿನಿಮಮ್ 1,000 ರೂಪಾಯಿ ಆಗಬೇಕು. ಸೊ ಇಲ್ಲಿ ನಿಮ್ದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ, ನಿಮ್ದು ನೇಮ್ ಹಾಕಿ, ಏನಿದೆ ಬ್ಯಾಂಕ್ ಅಕೌಂಟ್ ಅದು ನೇಮ್ ಹಾಕಿ, ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್, ಮತ್ತೆ ಬ್ಯಾಂಕ್ ನೇಮ್, ಮತ್ತೆ FSC ಕೋಡ್. ಸೊ ಮತ್ತೆ ಸಬ್ಮಿಟ್ ಅಂಡ್ ಕಂಟಿನ್ಯೂ ಇದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಮಾಡಿ. ನೆಕ್ಸ್ಟ್ ನಮಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ವಾಟ್ ಈಸ್ ಯುವರ್ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ ಅಂತ ಕೇಳ್ತಾರೆ. ಇಂಡಿವಿಜುವಲ್. ವಾಟ್ ಈಸ್ ಯುವರ್ ಲೀಗಲ್ ನೇಮ್ ಯೂಸ್ ಇನ್ ದ ಟ್ಯಾಕ್ಸ್ ಪರ್ಪಸ್, ನಿಮ್ದು ಏನಿದೆ ಪ್ಯಾನ್ ಅಲ್ಲಿ ಅದು ಇಲ್ಲಿ ಹಾಕ್ಬೇಕಾಗ್ತದೆ. ಮತ್ತೆ ಪ್ಲೀಸ್ ಪ್ರೊವೈಡ್ ಯುವರ್ ಬಿಸ್ನೆಸ್ ನೇಮ್, ಇದು ಬೇಕಾಗಿಲ್ಲ, ಆಪ್ಷನಲ್, ಇದು ಬಿಡ್ಬೋದು, ನೀವು ಸ್ಕಿಪ್ ಮಾಡ್ಬೋದು. ಮತ್ತೆ ಪ್ಯಾನ್ ನಂಬರ್ ತುಂಬಾನೇ ಇಂಪಾರ್ಟೆಂಟ್. ಪ್ಯಾನ್ ನಂಬರ್ ನೋಡಿದ್ರೆ ಎಲ್ಲ ಟ್ಯಾಕ್ಸ್ ಡಿಡಕ್ಟ್ ಆಗೋದು. ಸೊ ಪ್ಯಾನ್ ಇಲ್ಲಿ ಹಾಕಿ ನಿಮ್ದು, ಮತ್ತೆ ಇದೆಲ್ಲ ಸ್ಕಿಪ್ ಮಾಡ್ಬೋದು. ಮತ್ತೆ ಸಿಗ್ನೇಚರ್, ನಿಮ್ದು ಏನಿದೆ ಸಿಗ್ನೇಚರ್ ನೇಮ್ ಪ್ಯಾನ್ ಅಲ್ಲಿ ಅದು ಇಲ್ಲಿ ಹಾಕಿ ಮತ್ತೆ ಸಬ್ಮಿಟ್ ಕೊಡಿ. ಓಕೆ, ಈ ತರ ನೀವು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡುವಂತದ್ದು. ಓಕೆ, ಅದು ಒಂದ್ಸಲ ಫಿಲ್ ಮಾಡಿದ್ಮೇಲೆ ಇದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಕಂಪ್ಲೀಟೆಡ್ ಅಂತ ಬರ್ತದೆ. ಈ ತರ ನಿಮ್ದು ಬರ್ಬೇಕಾಗ್ತದೆ ಆಯ್ತಾ ಫ್ರೆಂಡ್ಸ್. ಇದು ಬಂದ್ರೆ ನಿಮ್ದು ಒಂದ್ಸಲ ಅಸೋಸಿಯೇಟ್ ಅಕೌಂಟ್ ಕ್ರಿಯೇಟ್ ಆಯ್ತು ಅಂತ ಅರ್ಥ. ಸ್ಟೋರ್ ಐಡಿ ನಿಮ್ಗೆ ಕಾಣ್ತದೆ ನೋಡಿ ಸುಷ್ಮಿತಾ, ಇದು ಬಂದ್ಬಿಟ್ಟು ನಮ್ದು ಸ್ಟೋರ್ ಐಡಿ. ಇವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾಡಕ್ಟ್ ಅನ್ನ ರೆಫರ್ ಮಾಡಬೇಕು ಆಯ್ತಾ. ಪ್ರಾಡಕ್ಟ್ ಲಿಂಕ್ ಅನ್ನ ಕಾಪಿ ಪೇಸ್ಟ್ ಮಾಡುವಂಥದ್ದು, ಮತ್ತೆ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಬೇಕು, ಯಾರು ಫ್ರೆಂಡ್ಸ್ ಬೇಕು ಅವರಿಗೆಲ್ಲ ಶೇರ್ ಮಾಡುವಂಥದ್ದು ಆಯ್ತಾ. ಹೇಳಿದ್ರೆ amazon.in ಗೆ ಲಾಗಿನ್ ಆಗ್ಬೇಕಾಗ್ತದೆ. ಇವಾಗ ನೀವು ಏನು ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಇಟ್ಕೊಂಡಿದ್ದೀರಾ ನೋಡಿ, ಅದ್ರಲ್ಲಿ ನೀವು ಲಾಗಿನ್ ಆಗ್ಬೇಕಾಗ್ತದೆ. ಓಕೆ, ಅವಾಗ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ನೋಡಿ, ಗೆಟ್ ದ ಲಿಂಕ್ ಅಂತ ಬರಬೇಕು. ಅವಾಗ ನಿಮ್ದು ಅಸೋಸಿಯೇಟ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನಮಗೆ. ಓಕೆ, ಸೊ ಇವಾಗ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದು ಪ್ರಾಡಕ್ಟ್ ನೀವು ರೆಫರ್ ಮಾಡುವಂಥದ್ದು ಫ್ರೆಂಡ್ಸಿಗೆ ನಿಮ್ದು. ಓಕೆ, ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಎಂತೆಲ್ಲ ಪ್ರಾಡಕ್ಟ್ ಇದೆ ಅದು ನೋಡ್ಕೊಂಡು ನೀವು ರೆಫರ್ ಮಾಡಿ. ಸೊ ಜಾಸ್ತಿ ಆಗಿ ತಗೊಳ್ಳೋ ಚಾನ್ಸಸ್ ಇದೆ. ಓಕೆ, ಇವಾಗ ನಿಮ್ಮ ಫ್ರೆಂಡಿಗೆ ಲಿಪ್ಸ್ಟಿಕ್ ಅಂದ್ರೆ ತುಂಬಾನೇ ಇಷ್ಟ. ಓಕೆ, ಸೊ ಇದು ಲಿಪ್ಸ್ಟಿಕ್, ಇದು ಇವಾಗ ನಾನು ನೋಡು ಈ ತರ ಲಿಪ್ಸ್ಟಿಕ್ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣ್ತದೆ ಮೇಲೆ ಇದು ಕಮಿಷನ್ ರೇಟ್ ಬಂದ್ಬಿಟ್ಟು 5% ಸಿಗುತ್ತೆ ನನಗೆ. ಓಕೆ, ಬ್ಯೂಟಿ ಮೇಲೆ 5% ಇದೆ. ಸೊ ಇದು ಗೆಟ್ ದ ಲಿಂಕ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕಾಣ್ತದೆ ನಿಮ್ಗೆ ID, ಇದು ಲಿಂಕ್, ಇದನ್ನು ಕಾಪಿ ಪೇಸ್ಟ್ ಮಾಡಬೇಕು. ಕಾಪಿ ಮಾಡುವಂಥದ್ದು, ಮತ್ತೆ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಬೇಕು ಅಲ್ಲಿ ಹೋಗಿ ನೀವು ಪೇಸ್ಟ್ ಮಾಡುವಂಥದ್ದು. ನಿಮ್ಗೆ ಅರ್ಥ ಆಯ್ತಾ. ಇವಾಗ ವಾಟ್ಸಪ್ ಅಂತಂದ್ರೆ ವಾಟ್ಸಪ್ಗೆ ಪೇಸ್ಟ್ ಮಾಡುವಂಥದ್ದು, ನಿಮ್ಗೆ ಯಾರು ಬೇಕು ಅವರಿಗೆ ಕೊಡುವಂಥದ್ದು. ಇಲ್ಲ ಅಂತಂದ್ರೆ ನಾನು ಅಲ್ಲಿ ಹೇಳಿದ್ದೆ ಅಲ್ಲ ವೆಬ್ಸೈಟ್ ಹಾಕಿ ಅಂತ, ಅಲ್ಲಿ ಅದು ಹಾಕಿರ್ಬೇಕು. ವಾಟ್ಸಪ್ ಅಂತಂದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ಬೇಕು. ಇನ್ಸ್ಟಾಗ್ರಾಮ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ಬೇಕು. ನಿಮ್ಗೆ ಎಲ್ಲ ಕಡೆ ಬೇಕಂದ್ರೆ ಎಲ್ಲ ಕಡೆ ಕೂಡ ಪೋಸ್ಟ್ ಮಾಡುವಂಥದ್ದು. ಸೊ ಅದು ಕ್ಲಿಕ್ ಮಾಡಿ ಅದು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹಣ ಸಿಗುತ್ತೆ. ಇಲ್ಲ ಅದು ಕ್ಲಿಕ್ ಮಾಡಿ ಬೇರೆ ಐಟಮ್ ಪರ್ಚೇಸ್ ಮಾಡಿದ್ರೆ ಕೂಡ ನಿಮ್ಗೆ ಹಣ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್, ಗೆಟ್ ದ ಲಿಂಕ್. ಸೊ ಇದನ್ನು ಕಾಪಿ ಪೇಸ್ಟ್ ಮಾಡುವಂಥದ್ದು. ಸೊ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ಲಿಂಕ್ ಇರ್ತದೆ ಆಯ್ತಾ. ಈಗ ಬ್ಯೂಟಿ ಆಯ್ತಾ. ಇವಾಗ ನಾನು ಮೊಬೈಲಿಗೆ ನೋಡೋಣ ಎಷ್ಟಿದೆ ಅಂತ. ಓಕೆ, ಮೊಬೈಲಿಗೆ ಕಮ್ಮಿ ನನ್ನ ಪ್ರಕಾರ. ಸೊ 1% ಕಮಿಷನ್ ರೇಟ್ ಆಯ್ತಾ. ಸೊ ಇದು ಮೊಬೈಲ್. ಓಕೆ, ಇದ್ರದ್ದು ಲಿಂಕ್ ಇಲ್ಲಿ ಇದು ಮಾಡಿದ್ರೆ ಸಾಕು, ನಮಗೆ ಲಿಂಕ್ ಬರ್ತದೆ, ನಾವು ಕಾಪಿ ಪೇಸ್ಟ್ ಮಾಡುವಂಥದ್ದು. ಓಕೆ, ಸೊ ಈ ಥರ ಐಟಮ್ಗೆ ಕಮ್ಮಿ. ಸೊ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಾ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಲಿಂಕ್ ಕಾಪಿ ಪೇಸ್ಟ್ ಮಾಡಿ ಇದು ಮಾಡುವಂಥದ್ದು. ಓಕೆ, ಸೊ ಈಗ ಬಟ್ಟೆ ನೋಡುವ.
ಇವಾಗ ನಾನು ಯಾವುದೊಂದು ಕುರ್ತಾ ನೋಡ್ತೀನಿ, ಕುರ್ತಾ ಸೆಟ್ಸ್ ಫಾರ್ ವುಮೆನ್. ಓಕೆ, ಬಟ್ಟೆಗೆ ಎಷ್ಟು ನೋಡೋಣ. ಸೊ ಯಾವ್ದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಜಸ್ಟ್ ನಾನು ತೋರಿಸ್ಲಿಕ್ಕೆ ನಿಮ್ಗೆ ಮಾಡುವಂಥದ್ದು. ಸೊ ಇವಾಗ ಈ ಕುರ್ತಾ ಚೆನ್ನಾಗಿದೆ. ಓಕೆ, ನಾನು ಎಂತ ಮಾಡ್ತೀನಿ, ಇದು ಗೆಟ್ ದ ಲಿಂಕ್ ಅಂತಿದೆಯಲ್ಲ, ಇದು ಮಾಡ್ತೀನಿ. ಮತ್ತು ಇದು ಕಾಪಿ ಪೇಸ್ಟ್ ಮಾಡೋದು. ಇದಕ್ಕೆ ಜಾಸ್ತಿ ಇದೆ ನೋಡಿ, 5% ಇದೆ. ನಿಮ್ಗೆ ಇಲ್ಲಿ ಕಾಣ್ತಿದೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ನಿಮಗೆ ಅಂತ. ಸೊ ಆ ಥರ ನೀವು ಮಾಡುವಂಥದ್ದು. ಓಕೆನಾ. ಸೊ ನಿಮಗೆ ಯಾವುದು ಬೆಸ್ಟ್ ಅದು ನೀವು ಇಲ್ಲಿ ಸೆಲ್ ಮಾಡಿ ಹಣ ಮಾಡುವಂಥದ್ದು, ಕಾಪಿ ಲಿಂಕ್ ಮಾಡುವಂಥದ್ದು. ಅದು ಲಿಂಕ್ ಇದೆಯಲ್ಲ, ಕಾಪಿ ಮಾಡಿ ನಿಮ್ಮ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದಕ್ಕೆ ಪೇಸ್ಟ್ ಮಾಡುವಂಥದ್ದು. ಓಕೆ, ಈ ಥರ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದು ನಂದು ಡ್ಯಾಶ್ ಬೋರ್ಡ್ ಆಯಿತು. ನಾನು ಆಲ್ರೆಡಿ ಇಲ್ಲಿ ಕೆಲಸ ಮಾಡಿದ್ದೆ. ಜಸ್ಟ್ ನಾನು ಒಂದು 5 ನಿಮಿಷ ಅಷ್ಟೇ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಒಂದು ಲಿಂಕ್ ಆಗಿಬಿಟ್ಟಿದ್ದೆ ಆಯಿತಾ. ಸೊ ಎಷ್ಟು ಸೇಲ್ ಆಗಿದೆ ಅಂತ ಹೇಳಿದ್ರೆ ಟೋಟಲಿ 6 ಜನ ತೊಗೊಂಡಿದ್ದಾರೆ. ನಾನೇನೋ ಒಂದು ಐ ಥಿಂಕ್ ನಾನು ಮೈಕ್ ಮಾಡಿದ್ದೆ. ಸೊ 6 ಜನ ತೊಗೊಂಡಿದ್ದಾರೆ ಆಯಿತಾ. 6 ಜನ ತೊಗೊಂಡ್ರು. ನನಗೆ ಎಷ್ಟು ಬಂದೆ ಗೊತ್ತಾ ಕಮಿಷನ್, 183 ರೂಪಾಯಿ ಆಯಿತಾ. ಸೊ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ನೋಡಿ, 1963 ಜನ ಕ್ಲಿಕ್ ಮಾಡಿದ್ದಾರೆ ಅದು ಲಿಂಕ್ ಮೇಲೆ ಆಯಿತಾ. ಮತ್ತು 6 ಜನ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ವ್ಯೂ ಫುಲ್ ರಿಪೋರ್ಟ್ ಅಂತ ಹೇಳಿದ್ರೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, ಯಾರು ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಎಲ್ಲ ಗೊತ್ತಾಗ್ತದೆ ನಮಗೆ ನೋಡಿ ಇಲ್ಲಿ. ಸೊ ಈ ಥರ ಇರುತ್ತೆ. ನಮಗೆ ಟೋಟಲ್ 183 ರೂಪಾಯಿ ಸಿಕ್ತು ಆಯಿತಾ. ನಾನು ಜಾಸ್ತಿ ಏನೂ ಮಾಡಿಲ್ಲ. ಓಕೆ ನೋಡಿ ಇಲ್ಲಿ, ಇದು ನಾನು ಸೇಲ್ ಮಾಡಿದ್ದು ವೈರ್ಲೆಸ್ ಮೈಕ್. ಓಕೆ, ನನಗೆ 5 ಜನ ತೊಗೊಂಡಿದ್ದಾರೆ. ಅದು ಬಿಟ್ಟು ಅದು ಲಿಂಕ್ ಒತ್ತಿ ಯಾರೋ ಒಬ್ಬರು LPG ಸಿಲಿಂಡರ್ ಬುಕ್ ಮಾಡಿದ್ದಾರೆ, ಅದಕ್ಕೆ ಕೂಡ ನನಗೆ ಹಣ ಸಿಕ್ಕಿದೆ. ಓಕೆನಾ. ಸೊ ಈ ಥರ ನಮಗೆ ಹಣ ಸಿಗುತ್ತೆ ಆಯಿತಾ. ಸೊ ಇದು ಎಂತ ಅಂತ ಹೇಳಿದ್ರೆ, ಇವಾಗ ನೀವು ಲಿಂಕ್ ಶೇರ್ ಮಾಡಿದ್ರೆ ಯಾರೋ ಪರ್ಚೇಸ್ ಮಾಡಿದ್ದೀರಾ, ಆವಾಗಲೇ ಇದಾಗಲ್ಲ, ಕಾಣಲ್ಲ ಡ್ಯಾಶ್ ಬೋರ್ಡಲ್ಲಿ ಆಯಿತಾ. ನಾನು ಆಲ್ಮೋಸ್ಟ್ ನನಗೆ 24 hours ಜಾಸ್ತಿ ಆಗಿದೆ ಇಲ್ಲಿ ಕಾಣಲಿಕ್ಕೆ. ಸೊ ನಿಮಗೆ ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ಆಯಿತಾ. ಅಯ್ಯೋ ಅಕ್ಕ ಪರ್ಚೇಸ್ ಮಾಡಿದ್ರು ನಮ್ಗೆ ಕಾಣ್ತಾ ಇಲ್ಲ ಅಂತ ಹೇಳಬೇಡಿ, ಡಿಲೇ ಆಗುತ್ತೆ ಲೈಕ್ 24 hours. ಮತ್ತು ಸೇಮ್ ಲಿಂಕ್ ನಾನು ತೋರಿಸಿದೆಲ್ಲ ಲಿಂಕ್, ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಆಯಿತಾ. ಡಿಫ್ರೆಂಟ್ ಲಿಂಕ್ ಇರ್ತದೆ, ಅದನ್ನೇ ಕಾಪಿ ಪೇಸ್ಟ್ ಮಾಡಬೇಕು. ಡೈರೆಕ್ಟ್ ಲಿಂಕ್ ಹಾಕಿದ್ರೆ ಯಾರು ಪರ್ಚೇಸ್ ಮಾಡಿದ್ರೆ ಅದು ಎಫೆಕ್ಟ್ ಆಗಲ್ಲ. ಸೊ ಅಫಿಲಿಯೇಟ್ ಲಿಂಕೇ ಹಾಕಬೇಕು, ಅದನ್ನು ನಿಮಗೆ ತಿಳಿಸ್ಕೊಟ್ಟಿಲ್ಲ. ಆ ಥರ ಮಾಡಿದ್ರೆ ಈ ಥರ ಮಾಡ್ಬೋದು. ಇದು ಬಂದು ನನ್ನ ಡ್ಯಾಶ್ ಬೋರ್ಡ್ ಫ್ರೆಂಡ್ಸ್. ನಾನು ನನ್ನ ಡ್ಯಾಶ್ ಬೋರ್ಡ್ ಕೂಡ ನಿಮಗೆ ತೋರಿಸ್ತೆ, ನಾನು ಎಷ್ಟು ಅರ್ನಿಂಗ್ ಮಾಡಿದೆ ಅಂತ ತೋರಿಸ್ತೆ ನಿಮಗೆ. ನಾನು ಎಂತಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಉಂಟಲ್ಲ, ನಾನು ಮಾಡಿ ನೋಡಬೇಕು ಅದು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ, ಮತ್ತೆ ನಾನು ವಿಡಿಯೋ ಮಾಡೋದು. ಸೊ ನಂಗೆ ಹಣ ಬಂದರೆ ನಿಮಗೆ ಬರ್ತದೆ ಅಂತ. ಸೊ ನಾನು ಜಾಸ್ತಿ ಏನದು ಇದು ಮಾಡಿಲ್ಲ, ನಾನು ಒಂದು 4-5 ನಿಮಿಷದಲ್ಲಿ ಅಷ್ಟು ಮಾಡಿದ್ದೇನೆ ಆಯ್ತಾ. ಹಣ 185 ಸಮಥಿಂಗ್ ಬಂದಿದೆ ನಂಗೆ ಕಮಿಷನ್. ಐ ಆಮ್ ವೆರಿ ಹ್ಯಾಪಿ. ನಾನು ಏನು ಟೈಮೇ ಸ್ಪೆಂಡ್ ಮಾಡಿಲ್ಲ, ಬರ್ತದಾ ಇಲ್ವಾ ಚೆಕ್ ಮಾಡಲಿಕ್ಕೆ ಮಾಡಿರೋದು. ಇನ್ನು ಮುಂದೆ ನಾನು ಸೀರಿಯಸ್ ಆಗಿ ಕೆಲಸ ಮಾಡ್ತೀನಿ. ಏನಿಲ್ಲ ಅಂತ ಹೇಳಿದ್ರು ನಿಮಗೆ ಡೈಲಿ ಲೈಕ್ ಒಂದು ಫೋಕಸ್ ಆಗಿ ಮಾಡಿದ್ರೆ, ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನೆಲ್ ಅಂತೆ, ಗ್ರೂಪ್ ಅಂತೆ, ಅದೆಲ್ಲದರಲ್ಲಿ ಹಾಕಿದ್ರೆ ಏನಿಲ್ಲ ಅಂತ ಹೇಳಿದ್ರು 1,000 ರೂಪಾಯಿ ತನಕ ಮಾಡ್ಬೋದು ಡೈಲಿ. ಮತ್ತೆ ಇದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಬರ್ತಾ ಇದೆಯಲ್ಲ ಅಮೆಝಾನ್, ಅದು ಅವಾಗ ಜಾಸ್ತಿ ಜನ ತಗೋತಾರೆ ಆಯ್ತಾ. ಸೊ ನೀವು ಅದೇ ಐಟಮ್ ಪರ್ಚೇಸ್ ಮಾಡ್ಬೇಕಂತಿಲ್ಲ, ಅವರು ಬೇರೆ ಐಟಮ್ ಪರ್ಚೇಸ್ ಮಾಡಿದ್ರು ನಿಮ್ಗೆ ಅದರಲ್ಲಿ ಕಮಿಷನ್ ಬರ್ತದೆ, ಲಿಂಕ್ ಒತ್ತಿದ್ರೆ ಸಾಕು ಆಯ್ತಾ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಅಂದ್ರೆ ಸೀರಿಯಸ್ ಆಗಿ ಹಣ ಮಾಡಬೇಕು ಆನ್ಲೈನ್ ಅಲ್ಲಿ ಅಂತ ನೋಡ್ತಾರವರಿಗೆ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಐ ಹೋಪ್ ಎಲ್ಲರಿಗೆ ಈ ವಿಡಿಯೋ ಅರ್ಥ ಆಯ್ತು ಮತ್ತೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಆದಷ್ಟು ಸೊಲ್ಯೂಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಐ ಹೋಪ್ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇಲ್ಲ ನಿಮ್ಮ ಫ್ಯಾಮಿಲಿಲಿ ಮನೆಯಲ್ಲೇ ಮಾಡುವಂಥ ಒಂದು ಸೀರಿಯಸ್ ಆಗಿ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥ ಕೆಲಸ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.